ಆತ್ಮೀಯ ಶಿಕ್ಷಕ ಬಂಧುಗಳೇ, ಒಂದೇ ಚಿತ್ರ, ವ್ಯಕ್ತಿ, ಪರಿಸ್ಥಿತಿ ಅಥವಾ ನಡವಳಿಕೆಯನ್ನು ವಿಭಿನ್ನ ಜನರು ವಿಭಿನ್ನವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ನಾವು ಗಮನಿಸಿದ್ದೇವೆ ಅಲ್ಲವೇ? ಇತರರು, ವಿಶೇಷವಾಗಿ ನಮ್ಮ ಕುಟುಂಬದ ಸದಸ್ಯರು, ಸ್ನೇಹಿತರು, ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು ನಮ್ಮಂಥ ದೃಷ್ಟಿಕೋನದಿಂದ ಭಿನ್ನವಾಗಿರುವಾಗ ನಾವು ಆಶ್ಚರ್ಯಪಡುತ್ತೇವೆ, ಜೊತೆಗೆ ಗೊಂದಲಕ್ಕೆ ಅನೇಕ ಸಾರಿ ಒಳಗಾಗ್ತೀವಿ. ನಾವು ಏನನ್ನಾದರೂ ಹೇಗೆ ಗ್ರಹಿಸ್ತೇವೆ ಅಂತಕ್ಕಂಥದ್ದು ನಮ್ಮ ಹಿಂದಿನ ಅನುಭವಗಳು, ನಂಬಿಕೆಗಳು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಮೇಲೆ ಹೆಚ್ಚಾಗಿ ಅವಲಂಬಿತ ಆಗಿರ್ತವೆ ಅನ್ನೋದನ್ನು ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ. ಉದಾಹರಣೆಗೆ, ಈಗ ನಾನು ನಿಮಗೆ ನೀರು ಅನ್ನುವಂಥ ಒಂದು ಪದವನ್ನು ತೋರಿಸ್ತೀನಿ ಅಂತ ಇಟ್ಕೊಳ್ಳಿ. ನೀವೀಗ ಕೆಲವು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ನೀರನ್ನು ನೋಡಲು, ಕೇಳಲು, ಅನುಭವಿಸಲು ಮತ್ತು ವಾಸನೆ ಗ್ರಹಿಸೋದಕ್ಕೆ, ರುಚಿ ನೋಡೋದಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತೀನಿ ಅಂತಂದರೆ ನೀವೆಲ್ಲ ಆ ದಿಕ್ಕಲ್ಲಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನೀವೆಲ್ಲ ನೀರನ್ನು ನೋಡಿದ್ದೀರಿ, ಕೇಳಿದ್ದೀರಿ, ಮುಟ್ಟಿದ್ದೀರಿ, ರುಚಿ ನೋಡಿದ್ದೀರಿ ಅಥವಾ ವಾಸನೆಯನ್ನು ಸಹ ತೆಗೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ನಿಮ್ಮಲ್ಲಿ ಕೆಲವರು ಪರ್ವತದಿಂದ ಹರಿಯುವಂಥ ಝರಿಯನ್ನು ನೋಡಿರ್ಬೋದು, ಕೆಲವರು ನದಿ ಅಥವಾ ಕೊಳವನ್ನು ನೋಡಿರ್ಬೋದು, ಕೆಲವರು ಮೀನಿನ ವಾಸನೆ ನೋಡಿರ್ಬೋದು. ಆದರೆ ನಿಮ್ಮಲ್ಲಿ ಕೆಲವರು ನೀರಿನ ಬಿಕ್ಕಟ್ಟುಗಳನ್ನು ಸಹ ನೆನಪಿಸ್ಕೊಂಡಿರ್ಬೋದು. ನೀವು ಅನುಭವಿಸಿದಂಥ ಯಾವುದೇ ಸಂಗತಿಗಳು ನಿಮ್ಮ ಹಿಂದಿನ ಅನುಭವಗಳನ್ನು ಆಧರಿಸಿವೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಅದೇ ಪದವನ್ನು ವಿಭಿನ್ನವಾಗಿ ಗ್ರಹಿಸಲಾಗಿದೆ. ಇವುಗಳಲ್ಲಿ ಯಾವುದಾದರೂ ತಪ್ಪು ಇದೆಯೇ? ಇಲ್ವಲ್ಲ. ಈಗ ಒಂದು 6 ಸಂಖ್ಯೆ ಇರತಕ್ಕಂಥ ಚಿತ್ರವನ್ನು ನೋಡೋಣ. ಶ್ರುತಿ ಅಂತಕ್ಕಂಥ ಹುಡುಗಿ ನೋಡ್ತಿರ್ತಕ್ಕಂಥ ಕಡೆಯಿಂದ ನೋಡಿದರೆ ಅವಳು ಅದನ್ನು 6 ಅಂತ ಹೇಳಿ ಗ್ರಹಿಸಿರ್ಬೋದು. ಅದೇ ಅವಳ ಸ್ನೇಹಿತ ಕುನಾಲ್ ಅಂತಕ್ಕಂಥವನು ಇನ್ನೊಂದು ಕಡೆಯಿಂದ ನೋಡ್ತಾ ಇದ್ದರೆ ಅದನ್ನು ಅವನು 9 ಅಂತ ಹೇಳಿ ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಬ್ಬರು ಆಯಾ ಸ್ಥಾನಗಳಿಂದ ಸರಿಯಾಗಿ ಗ್ರಹಿಸ್ತಾ ಇದ್ದಾರೆ. ಒಂದೇ ಚಿತ್ರ ಇದೆ, ಆದರೆ ಗ್ರಹಿಸ್ತಕ್ಕಂಥ ವಿಧಾನ ಬೇರೆ ಬೇರೆ ಆಗಿದೆ ಅಥವಾ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಬೇರೆ ಆಗಿದೆ ಅನ್ನೋದನ್ನು ನಾವು ಕಾಣ್ತೀವಿ. ಆದ್ದರಿಂದ ನಾವೆಲ್ಲ ಜಗತ್ತನ್ನು ಸ್ವಲ್ಪ ವಿಭಿನ್ನವಾಗಿ ನೋಡ್ತೀವಿ. ನಾವು ಇದನ್ನು ಅರ್ಥ ಮಾಡಿಕೊಂಡಾಗ ಮತ್ತು ಇದನ್ನು ಒಪ್ಪಿಕೊಂಡಾಗ ನಾವು ಇತರರ ದೃಷ್ಟಿಕೋನವನ್ನು ಬೆಚ್ಚುತ್ತೇವೆ ಮತ್ತು ಅವರ ದೃಷ್ಟಿಕೋನವನ್ನು ಗೌರವಿಸ್ತೀವಿ. ಆಗಲೇ ಸೂಕ್ಷ್ಮವಾಗಿ ಮತ್ತು ಪ್ರಾಮಾಣಿಕವಾಗಿ ಕಾಳಜಿ ವಹಿಸುವ, ಇತರರ ಬಗ್ಗೆ ಮತ್ತು ತನ್ನ ಬಗ್ಗೆ ಸಕಾರಾತ್ಮಕ ಮನೋಭಾವವನ್ನು ಹೊಂದುವುದರ ಬುನಾದಿಯು ಹಾಕಲ್ಪಡುತ್ತದೆ. ಇದು ನಮಗೆ ಹೆಚ್ಚು ಅನುಭೂತಿಯನ್ನು ನೀಡುತ್ತದೆ. ನಿಜವಾದ ಆತ್ಮೀಯತೆಯೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸೋದಕ್ಕೆ ಮತ್ತು ಇತರರ ಬಗ್ಗೆ ಕಾಳಜಿಯನ್ನು ತೋರಿಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತದೆ. ನಾವು ಇತರರ ದೃಷ್ಟಿಕೋನವನ್ನು ಸ್ವೀಕಾರ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಪ್ರಶಂಸಿಸಬೇಕು ಅಂತಂದರೆ ನಮ್ಮನ್ನು ನಾವು ತೆಗೆದುಕೊಂಡಾಗ ಇದೆಲ್ಲವೂ ಸಾಧ್ಯ ಆಗ್ತದೆ. ನಾವು ಹೊಸ ದೃಷ್ಟಿಕೋನಗಳನ್ನು ಪಡೆಯೋದಕ್ಕೆ, ಇತರರ ಭಾವನೆಗಳನ್ನು ಗುರುತಿಸಿ ಅರ್ಥ ಮಾಡಿಕೊಳ್ಳಲು, ವೈವಿಧ್ಯಮಯವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು, ಸವಾಲಿನ ಸಂದರ್ಭಗಳನ್ನು ಹಾಗೂ ಪರಸ್ಪರ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಇದರಿಂದ ಸಾಧ್ಯ ಆಗ್ತದೆ. ಆದ್ದರಿಂದ ಅಲ್ಲಿ ಎಲ್ಲರ ಭಾವನೆಗಳಿಗೂ ಮೌಲ್ಯವಿರತಕ್ಕಂಥ ಕಾಳಜಿ, ಗೌರವ ಮತ್ತು ಪರಸ್ಪರ ಯೋಗಕ್ಷೇಮಕ್ಕಾಗಿ ಕಾಳಜಿ ವಹಿಸುವ ಆರೋಗ್ಯಕರ ವಾತಾವರಣ ಇದರಿಂದ ಸೃಷ್ಟಿಯಾಗುತ್ತೆ. ಶಿಕ್ಷಕರಾಗಿ ನಾವು ಈ ಗುಣಗಳನ್ನು ಪೋಷಿಸುವ ಸ್ಥಿತಿಯಲ್ಲಿದ್ದು ಇತರರ ದೃಷ್ಟಿಕೋನವನ್ನು ಆರೋಗ್ಯಕರ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡ್ತೀವಲ್ವಾ? ಧನ್ಯವಾದಗಳು.